ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲಿ. ನಾಳೆ ಬೈಯಪ್ಪನಹಳ್ಳಿ ಮೆಟ್ರೋ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ. ನಿರ್ವಹಣಾ ಕಾಮಗಾರಿ ಹಿನ್ನೆಲೆಯಲ್ಲಿ ಇಂದಿರಾನಗರ ಮತ್ತು ಬೈಯಪ್ಪನಹಳ್ಳಿ ನಡುವೆ 1 ಗಂಟೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ. ಬೆಳಿಗ್ಗೆ 7ರಿಂದ 8ರವರೆಗೆ ಸ್ವಾಮಿ ವಿವೇಕಾನಂದ ಮೆಟ್ರೋ ನಿಲ್ದಾಣ, ಬೈಯಪ್ಪನಹಳ್ಳಿ ಮೆಟ್ರೋ ನಿಲ್ದಾಣದ ನಡುವೆ ಮೆಟ್ರೋ ಸಂಚಾರ ಬಂದ್ ಆಗಲಿದೆ. ನೈಸ್ ಯೋಜನೆಗಾಗಿ 300 ಎಕರೆಗೂ ಹೆಚ್ಚಿನ ಕೆಐಎಡಿಬಿ ಭೂ ಸ್ವಾಧೀನ ರದ್ದಾಗಿದೆ. ಅಧಿಸೂಚನೆ ಜಾರಿಯಾಗಿ 23 ವರ್ಷ ಕಳೆದ್ರೂ ಕೂಡ ಪರಿಹಾರ ನಿಗದಿ ಮಾಡದ ಹಿನ್ನೆಲೆಯಲ್ಲಿ ನ್ಯಾಯಮೂರ್ತಿ ಆರ್ ದೇವದಾಸ್ ಅವರಿದ್ದ ಹೈಕೋರ್ಟ್ ಪೀಠ ಈ ಆದೇಶ ನೀಡಿದೆ. ಪರಿಹಾರ ಘೋಷಣೆಯಾಗದ ಹಿನ್ನೆಲೆಯಲ್ಲಿ 50ಕ್ಕೂ ಹೆಚ್ಚು ರೈತರು ಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಿದ್ರು. ಇದೀಗ ಕೋರ್ಟ್ 100 ಎಕರೆ ಜಮೀನು ಭೂ ಸ್ವಾಧೀನ ರದ್ದುಪಡಿಸಿದೆ. ನಗರದಲ್ಲಿ ಮಳೆ ಇದ್ದರಷ್ಟೇ ಅಲ್ಲ, ಇಲ್ಲದಿದ್ರೂ ಬೃಹತ್ ಮರಗಳು ನೆಲಕಚ್ಚುತ್ತಿವೆ. ನೃಪತುಂಗ ರಸ್ತೆಯಲ್ಲಿ ಬೃಹತ್ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಇದೇ ಮಾರ್ಗದಲ್ಲಿ ಸಾಗ್ತಿದ್ದ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮುಂಭಾಗದಲ್ಲೇ ಬೃಹತ್ ಕೊಂಬೆ ರಸ್ತೆಗೆ ಬಿದ್ದು ಸಂಚಾರಕ್ಕೆ ಅಡ್ಡಿ ಉಂಟಾಯಿತು. ಸಿಇಟಿಯಲ್ಲಿ ಕಡಿಮೆ ರ್ಯಾಂಕ್ ಬಂದ ವಿದ್ಯಾರ್ಥಿಗಳ ಕಳ್ಳಾಟ ಕಂಡು ಬರ್ತಾ ಇದೆ. ಕೆಇಎ ಎಷ್ಟೇ ಹೇಳಿದ್ರು, ಜಾಗೃತಿ ಮೂಡಿಸಿದ್ರು ಪದೇ ಪದೇ ತಪ್ಪು ಅರ್ಜಿ ಸಲ್ಲಿಕೆ ಮಾಡ್ತಿದ್ದಾರೆ. ತಪ್ಪು ಮಾಹಿತಿ ನೀಡಿ ಕೊನೆ ಕ್ಷಣದಲ್ಲಿ ಸ್ಪಾಟ್ ರ್ಯಾಂಕ್ ಸೀಟ್ ಪಡೆದುಕೊಳ್ತಿದ್ದಾರೆ. ಪಿಯು ಮಾರ್ಕ್ಸ್, ಮೀಸಲಾತಿ ತಪ್ಪಾಗಿ ನಮೂದಿಸಿ ಮೆರಿಟ್ಗೆ ಅರ್ಜಿ ಹಾಕ್ತಾರೆ. ಆ ಬಳಿಕ ದಾಖಲೆ ಸಲ್ಲಿಸದೆ ಕಳ್ಳಾಟವಾಡ್ತಿದ್ದಾರೆ. ಹೀಗಾಗಿ ಈ ಬಾರಿ ಕಠಿಣ ಕ್ರಮಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮುಂದಾಗಿದೆ.